ಈ ಸಂಜೆಯ ವೇಳೆಯಲ್ಲಿ ನಮ್ಮ ಜಾತ್ಯತೀತ ಜನತಾದಳದ ಪಕ್ಷದ ವತಿಯಿಂದ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇವತ್ತು ಪ್ರಮುಖರ ಸಭೆ ಒಂದು ಕರೆದಿದ್ದೇನೆ. ನಾನು JDS ಪಕ್ಷದ ಪ್ರಮುಖರ ಸಭೆ. ಇತ್ತೀಚೆಗೆ ತಾವೆಲ್ಲ ಬಂದು ನೋಡಿರ್ತೀರ ಪತ್ರಿಕೆಗಳಲ್ಲಿ. ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳ KGF ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರದ ಗಮನವನ್ನು ಸೆಳೆಯಲು ಸೂಕ್ತ ಕ್ರಮ ತೆಗೆದುಕೊಳ್ಳಲು ದಯವಿಟ್ಟು ಫೋನನ್ನು ಆಫ್ ಮಾಡಿ ಕ್ರಮವನ್ನು ಬಂದು ಸರ್ಕಾರ ತೆಗಿಬೇಕು. ಮುಂದಕ್ಕೆ KGF ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ಸರ್ಕಾರ ಮತ್ತು ಆಡಳಿತವನ್ನು ನಡೆಸಬೇಕೋ ಆ ರೀತಿ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಮುಖವಾದ ಕೆಲವು ಅಂಶಗಳು ಈ ಹೋರಾಟದಲ್ಲಿ ನಮ್ಮ ಪಕ್ಷದ ವತಿಯಿಂದ ಕೂಡ ಇದಕ್ಕೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ವ್ಯಕ್ತಪಡಿಸೋಕ್ಕೆ ಇಚ್ಛಿಸುತ್ತಿದ್ದೀವಿ. ಅದರಲ್ಲಿ ಪ್ರಮುಖವಾದ ಒಂದು ಸಬ್ಜೆಕ್ಟ್ ಏನಂತ ಹೇಳಿದರೆ, KGF ಕ್ಷೇತ್ರದಲ್ಲಿ ಸರ್ವೆ ನಂಬರ್ 78-79ರಲ್ಲಿ ಬಂದು ಬೆಂಗಳೂರಿನ BBMPಯ ಕಸವನ್ನು ಬಂದು KGF ಕ್ಷೇತ್ರದಲ್ಲಿ ಬಂದು ಹಾಕಬೇಕು ಅಂತ ಒಂದು ಪರಿಶೀಲನೆಯನ್ನು ಬಂದು ಕೂಡ ನಡೆಸಿದ್ದಾರೆ. ಇದನ್ನು ಬಂದು ಮೊದಲನೇ ದಿನದಿಂದ ಬಂದು ನಮ್ಮ ಪಕ್ಷದ ವತಿಯಿಂದ ನಾನು ತೀವ್ರವಾಗಿ ಬಂದು ಖಂಡಿಸಿದ್ದೇನೆ. ಅದು ಮಾತ್ರ ಅಲ್ಲ, ಜಿಲ್ಲಾಧಿಕಾರಿಗಳು ಕೂಡ ಬಂದು ನಾನು ಪತ್ರವನ್ನು ಬರೆದು ಇದ್ರ ಬಗ್ಗೆ ಸೀರಿಯಸ್ ಆಗಿ ಬಂದು ನಾವು, ಯಾಕಂದರೆ KGF ಕ್ಷೇತ್ರ ಬಂದು ಸಾಮಾನ್ಯ ಒಂದು ಕ್ಷೇತ್ರ ಅಲ್ಲ, ಇದು ಕೈಗಾರಿಕಾ ಪ್ರದೇಶ. ಇಟ್ ಈಸ್ ಎನ್ ಇಂಡಸ್ಟ್ರಿಯಲ್ ಟೌನ್. ಪ್ರೀ ಹಿಸ್ಟಾರಿಕ್ ಪೀರಿಯಡಿಂದ KGF ಬಂದು ಹಿಸ್ಟಾರಿಕಲಿ ನೋನ್ ಆಸ್ ಎ ಇಂಡಸ್ಟ್ರಿಯಲ್ ಟೌನ್, ಎ ಹ್ಯೂಜ್ ಮೈನಿಂಗ್ ಟೌನ್ಶಿಪ್ ರೈಟ್ ಫ್ರಮ್ ದ ಡೇಸ್ ಆಫ್ ಮೈಸೂರು ರೂಲ್ಡ್ ಸ್ಟೇಟ್. ಅಂಥ ಒಂದು ಪ್ಲ್ಯಾನ್ಡ್ ಸಿಟಿನಲ್ಲಿ BGMLನ ಜಮೀನು ಬಂದು ಸುಮ್ಮನೆ ಖಾಲಿಯಾಗಿ ಬಿದ್ದಿದೆ ಅನ್ನೋ ಒಂದೇ ಉದ್ದೇಶದಿಂದ ಸರ್ಕಾರ ಬಂದು ಇಂಥ ಒಂದು ನಿರ್ಣಯವನ್ನು ಬಂದು ತಗೊಂಡು ಇಲ್ಲಿ ಬಂದು ಪರಿಶೀಲನೆ ಮಾಡೋಕ್ಕೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಅದನ್ನು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಆಗಲಿ ಅಥವಾ JDS ಪಕ್ಷವಾಗಲಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದರ ಒಂದು ಅಂಗವಾಗಿ ನಾಳೆ ನಡೆಯಲಿರತಕ್ಕಂಥ KGFನ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸ್ತಾ ಇದ್ವಿ. ಆ ಧರಣಿಯಲ್ಲಿ ಈ ಅಂಶವನ್ನು ಬಂದು ನಾವು ಪ್ರತಿಭಟಿಸ್ತಾ ಇದ್ವಿ. ಎರಡನೇದು ಸಬ್ಜೆಕ್ಟ್ ಏನಂತ ಹೇಳಿದರೆ, APMC ಯಾರ್ಡ್ ಕಟ್ಟಕ್ಕೋಸ್ಕರ KGF ತಾಲೂಕಿನಲ್ಲಿ ಸುಮಾರು ಎಕರೆ ಜಮೀನು ಬಂದು ಡೆವಲಪ್ಮೆಂಟ್ಗೋಸ್ಕರ ಬಂದು ಅಲ್ಲಿ ಕೆಲಸವನ್ನು ಒಂದು ಶುರುವಾಗಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಗ್ರನೇಡ್ ಸಿಕ್ಕಿದೆ. ಯಾವಾಗ ಬಂದು ಗ್ರನೇಡ್ ಸಿಕ್ಕಿದೆಯೋ, ಆ ಗ್ರನೇಡ್ ಸಿಕ್ಕಿದ ತಕ್ಷಣವೇ ಬಂದು ಸರ್ಕಾರಕ್ಕೆ ಅದನ್ನು ಬಂದು ವಶಕ್ಕೆ ತಗೊಂಡಿರಬೇಕಾಯ್ತು. ಬಟ್ ಅದನ್ನು ವಶಕ್ಕೆ ತಗೊಳ್ಳದೆ ಅದನ್ನು ಅವರೇ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ಅದನ್ನು ಮಾರಾಟ ಮಾಡಿ ಸುಮಾರು ಕೋಟ್ಯಾಂತರ ರೂಪಾಯಿ ಬಂದು ಸರ್ಕಾರದ ಹಣವನ್ನು ಬಂದು ಅವರು ಲೂಟಿ ಮಾಡಿದ್ದಾರೆ. ಸರ್ಕಾರದ ಬಂದು ವಸ್ತುಗಳನ್ನು ಬಂದು ಲೂಟಿ ಮಾಡಿದ್ದಾರೆ. ಇದಕ್ಕೆ ಕಾರಣ ಯಾರು, ಇದಕ್ಕೆ ಹಿಂದೆ ಯಾರಿದ್ದಾರೆ, ಇದಕ್ಕೆ ತನಿಖೆ ನಡೆಸಬೇಕು. ಇದನ್ನು ಬಂದು ಹಂಗೆ ಬಿಟ್ಕೊಂಡು ಹೋದರೆ ನಮ್ಮ ಪಬ್ಲಿಕ್ ಪ್ರಾಪರ್ಟಿನ ಬಂದು ಲೂಟ್ ಮಾಡೋಕ್ಕೆ ಬಂದು ಸರ್ಕಾರ ಬಂದು ಅವರಿಗೆ ಸಹಮತ ನೀಡ್ತಾ ಇದೆ ಅನ್ನೋ ಒಂದು ಭಾವನೆ ಬಂದು ಜನರ ಮಧ್ಯದಲ್ಲಿ ಬರುತ್ತೆ. ಅದನ್ನು ಖಂಡಿತವಾಗಿ ಬಂದು ಅದನ್ನು ನಿಲ್ಲಿಸಬೇಕು. ಅದಕ್ಕೆ ಕಾರಣರಾಗಿರ್ತಕ್ಕಂಥವರು ಯಾರು, ಅವರ ಮೇಲೆ ಒಂದು ಕಾನೂನು ರೀತಿಯಾದ ಬಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ಏನಂತ ಹೇಳಿದ್ರೆ, ಡಾಕ್ಟರ್ B.R. ಅಂಬೇಡ್ಕರ್ ಸ್ಮಾರಕ ಭವನಿಗೆ ಬಂದು ಸುಮಾರು 5 ಎಕರೆ ಜಮೀನು ಬಂದು ಸರ್ಕಾರ ಬಂದು ಪಾನಿನಲ್ಲಿ ನಿಗದಿಪಡಿಸಿದ್ದೆ, ಅವ್ರಿಗೆ ಮಂಜೂರಾತಿಗಳು ನೀಡಿದ್ದೆ. ಆದರೆ ಯಾವುದು ಕಾರಣವನ್ನು ಬಂದು ತಿಳಿಸಿದೆ ಬಂದು ಅದನ್ನು ಬಂದು ಅವರು ಕ್ಯಾನ್ಸಲೇಷನ್ ಮಾಡಿರೋದು ಇಡೀ KGF ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರನ್ನು ಬಂದು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಜನರಿಗೆ ಬಂದು ಒಂದು ದೊಡ್ಡ ಒಂದು ಅವಮಾನ ಆಗಿದೆ. ಇದನ್ನು ಮಾಡಿದ್ದವರು ಯಾರು, ಇದರ ಹಿಂದೆ ಯಾರಿದ್ದಾರೆ? We wanted to see that these people are exposed before the public.
ಸೊ ಇಂಥ ಒಂದು ವಿಷಯ ಬಂದು ಇಲ್ಲಿ KGF ಅಲ್ಲಿ ಬಂದು ಯಾರು ಕೇಳೋದಕ್ಕೆ ಇಲ್ಲ, ಕೇಳೋಕ್ಕೆ ಯಾರೂ ಇಲ್ಲ. ನಾವು ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. KGFನ ಬಂದು ಯಾವ ರೀತಿ ಬೇಕಾದ್ರೆ ಬಂದು ಲೂಟಿ ಹೊಡ್ಕೊಳ್ಬೋದು ಅನ್ನೋ ಒಂದು ಅಭಿಪ್ರಾಯ ಬಂದು ಅವ್ರಿಗೆ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಸದ್ಯಕ್ಕೆ ಬಂದು ಅವರು ನಿಲ್ಲಿಸಬೇಕು. ಮುಂದಕ್ಕೆ ಈ ರೀತಿ ಮಾಡೋದನ್ನು ಬಂದು ತಪ್ಪಿಸ್ಕೊಂಡು ಹೋಗಬೇಕು. ಅದು ಮಾತ್ರ ಅಲ್ಲ, ಇವಾಗ ನಮ್ಮ KGF ಕ್ಷೇತ್ರದಲ್ಲಿರ್ತಕ್ಕಂಥ ನಗರಸಭೆಗಳು ಇರಲಿ. ನಗರಸಭೆಯಲ್ಲಿ ಇವಾಗ ಏನು ನಡೀತಾ ಇದೆ, ಏನು ಡೆವಲಪ್ಮೆಂಟ್ ಇಲ್ಲ. ರೋಡ್ಸು, ಡ್ರೈನೇಜಸ್ಸು, ಸ್ಟ್ರೀಟ್ ಲೈಟ್ಸು ಎಲ್ಲ ವಿಷಯದಲ್ಲಿ ಬಂದು ಹಗರಣ ನಡೀತಾ ಇದೆ. ಕ್ರೋರ್ಸ್ ಆಫ್ ರುಪೀಸ್ ಪಬ್ಲಿಕ್ ಮನಿ ಈಸ್ ಬೀನ್ ಲೂಟೆಡ್ ಬೈ ದಿ CMC. ಅದು ಇಂಡಿವಿಜುವಲ್ ಆಗಿ ಬಂದು ಯಾರೋ ಕೆಲವರು ಬಂದು ಟೆಂಡರ್ನ ತೆಗಿತಾರೆ, ಸ್ವಂತವಾಗಿ ಬಂದು ಅವ್ರಿಗೆ ಇಷ್ಟ ಬಂದಾಗ ಬಂದು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ KGF ಕ್ಷೇತ್ರದಲ್ಲಿ ತಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಯಾರಿಗೂ ಬಂದು ಅದರಲ್ಲಿ ಏನೋ ಒಂದು ಇವಾಗ KGF ಅಲ್ಲೇ ಹುಟ್ಟಿ ಬೆಳೆದಂಥ ಹಲವಾರು ಕಾಂಟ್ರಾಕ್ಟರ್ಸ್ ಇರ್ತಾರೆ, ಯಾರಿಗೂ ಬಂದು ಆ ಕಾಂಟ್ರಾಕ್ಟ್ ಸಿಗೋದಿಲ್ಲ. ಬಟ್ ಕೋಲಾರಲ್ಲಿ ಇರ್ತಕ್ಕಂಥವ್ರಿಗೆ ಬಂದು ಮಾತ್ರ ಹೆಂಗೆ ಸಿಗುತ್ತೆ ಅನ್ನೋದು ನಮಗೆ ಒಂದು ಆಶ್ಚರ್ಯವಾಗ್ತದೆ. ಅದರಲ್ಲಿ ಒಂದು ಕೋಲಾರದಲ್ಲಿ ಇರ್ತಕ್ಕಂಥವ್ರು ಕೂಡ ಬಂದು ಪ್ರತ್ಯೇಕವಾಗಿ ಒಂದು ಒಬ್ಬರ ಮುಖಾಂತರನೇ ಇದೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ, ನಾರ್ಮಲಿ ಏನಾಗುತ್ತೆ, MLAಗೆ ಬಿನಾಮಿ ಇರ್ತಾರೆ, MLAಗೆ ಬಿನಾಮಿ ಇರ್ತಾರೆ, ಮಿನಿಸ್ಟ್ರಿಗೆ ಬಿನಾಮಿ ಇರ್ತಾರೆ. ಆದರೆ KGF ಕ್ಷೇತ್ರದಲ್ಲಿ ನಮ್ಮ ತಾಲೂಕಲ್ಲಿ ಏನು ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ಇದು ಆಪೋಸಿಟ್ ಆಗಿದೆ. MLA ಅನ್ನು ಬಂದು ಬಿನಾಮಿಯಾಗಿ ಯೂಸ್ ಮಾಡಿಕೊಂಡು ಬೇರೆಯವರು ಬಂದು ರಾಜ್ಯಪಾಲನ ನಡೆಸ್ತಾ ಇದ್ದಾರೆ. KGF ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಬಂದು ಬೇರೆಯವರು ಕೈವಾಡ ಇದೆ. ನಮ್ಮ ಮಾನ್ಯ ಶಾಸಕರಿಗೆ ಬಂದು ಅದರಲ್ಲಿ ಯಾವುದೇ ಒಂದು ಜವಾಬ್ದಾರಿ ಇಲ್ಲ. ಸೊ ಇದು ನಮಗೆ ಒಂದು ಇಟ್ಸ್ ಎ ವೆರಿ ಬ್ಯಾಡ್ ಆ್ಯಂಡ್ ಶೇಮ್ಫುಲ್ ಥಿಂಗ್. ಯಾಕಂತ ಹೇಳಿದ್ರೆ, ಬೀಯಿಂಗ್ ಎನ್ ಎಲೆಕ್ಟೆಡ್ MLA, ಎಜುಕೇಟೆಡ್ MLA ಆ್ಯಂಡ್ ಹೋಲ್ಡಿಂಗ್ ದಿ ಪೋಸ್ಟ್ ಆಫ್ ಅ ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕ್ ಪೋರ್ಟ್ಫೋಲಿಯೋ, ಶಿ ಈಸ್ ನಾಟ್ ಹ್ಯಾವಿಂಗ್ ದಿ ಕಂಟ್ರೋಲ್ ಓವರ್ ಓಲ್ ಕಾನ್ಸ್ಟಿಟ್ಯೂನ್ಸಿ. ಸೊ ಇದೆಲ್ಲ ಬಂದು ಇರಬಾರ್ದು. ಶಿ ಮಸ್ಟ್ ಬಿ ರೂಲಿಂಗ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ಆನ್ ಇಂಡಿಪೆಂಡೆಂಟ್ ಮ್ಯಾನರ್. ಇಂಡಿಪೆಂಡೆಂಟ್ ಆಗಿ ಬಂದು ಸ್ವಯಂ ಪ್ರೇರಿತವಾಗಿ ಅವರ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಬೇರೆ ಯಾರಿಗೋ ಅವ್ರ ಕೈಯಲ್ಲಿ ಬಂದು ಅವರು ಬಂದು ಅಡಕವಾಗಿ ಅವ್ರ ಕೈಯಲ್ಲಿ ಕೆಳಗಡೆ ಬಂದು ಕೆಲಸ ಮಾಡೋ ಒಂದು ಅಭಿಪ್ರಾಯದಲ್ಲಿ ಇರಬಾರ್ದು. ಇಂಡಿಪೆಂಡೆಂಟ್ಲಿ ಶಿ ಹ್ಯಾಸ್ ಟು ಆ್ಯಕ್ಟ್ ಬಿಕಾಸ್ ಆಫ್ ಅವರ್ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ದಿ ಫೀಲ್ಡ್. ಸೊ ಇದು ಬಂದು ನಾಳೆ ನಡೀತಕ್ಕಂಥ ಹಲವಾರು ಕಾರ್ಯಕ್ರಮಗಳ ಹೋರಾಟಗಳಿಗೆ ಹಿನ್ನೆಲೆಯಲ್ಲಿ ಏನು ಕಾರಣ ಅಂತ ಕೇಳುವಾಗ ನಮ್ಮ JDS ಪಕ್ಷವು ಇದಕ್ಕೆ ಜೊತೆಗಿರುತ್ತೀವಿ. ನಾವು ಬಂದು ನಮ್ಮ ಪಕ್ಷಕ್ಕೆ ಇದುವರೆಗೂ ಬಂದು ಸುಮಾರು ಒಂದು 10-15 ದಿನಕ್ಕೆ ಹಿಂದೆ ಬಂದು ಸಭೆ ನಡೆದಿದೆ PWD ಗೆಸ್ಟ್ ಹೌಸಲ್ಲಿ. ಅವತ್ತು BJP ಮುಖಂಡರುಗಳು ಕೆಲವರು ನಮ್ಮನ್ನು ಕರೆದು ಈ ಥರ ಮೀಟಿಂಗ್ ಇದೆ ಸರ್, ಚರ್ಚೆ ಮಾಡಬೇಕು ಅಂತ ಕರೆದಾಗ ಏನು ಸಮಸ್ಯೆ ಅನ್ನೋದ್ರ ಬಗ್ಗೆ ಬಂದು ನಾವು ಏನು ವಿಶ್ಲೇಷಣೆ ಮಾಡಲಿಲ್ಲ. ಅಲ್ಲಿ ಹೋದ ನಂತರನೇ ನಮ್ಗೆ ಗೊತ್ತಾಯಿತು ಈ ಸಮಸ್ಯೆಗಳಿಗಾಗಿ ಬಂದು ಹೋರಾಟ ಮಾಡಬೇಕು ಅಂತ. ಯಾವಾಗ ಬಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಂದು ನಮ್ಮ ಸಬ್ಜೆಕ್ಟ್ ಬಂದಿದೆಯೋ ಆವಾಗ ನಾವು ಅದಕ್ಕೆ ಹಿಂದೇಟು ಹೊಡಿಲಿಲ್ಲ. ಇಮಿಡಿಯೇಟ್ಲಿ ಬಂದು ನಾವು ಸಹಕಾರ ಕೊಡ್ತೀವಿ, ಜೊತೆಗೆ ಸೇರಿ ನಾವು ಹೋರಾಟ ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಬಂದು ಕೊಟ್ಟಿದ್ದೀವಿ. ಇವತ್ತುವರೆಗೆ ಅದರ ಬಗ್ಗೆನೇ ಇದ್ದೀವಿ. ಬಟ್ ನಿನ್ನೆಯವರೆಗೂ ಇವತ್ತು ಮಧ್ಯಾಹ್ನವರೆಗೂ ಕೂಡ ನಮಗೆ ಈ ಹೋರಾಟ ನಾಳೆ ನಡೆಯೋದಿಲ್ವಾ ಇದ್ರ ಬಗ್ಗೆ ಏನು ಬಂದು ಡಿಸ್ಕಷನ್ ಮಾಡಿಲ್ಲ. ಯಾವ ರೀತಿ ಮಾಡೋಣ, ಹೆಂಗೆ ಮಾಡೋಣ ಅನ್ನೋದು. ಇತ್ತೀಚೆಗೆ ನಿನ್ನೆ ತಾನೇ ಬಂದು ಇದು ಪ್ಯಾಂಪ್ಲೆಟು ನೋಡಿದ್ದೆ ನಾನು. ಇದರಲ್ಲಿ ನೋಡಿದ ಮೇಲೆ ಬಂದು ಓಕೆ ಪ್ರೋಗ್ರಾಮ್ ಇದೆ ಅಂತ ಗೊತ್ತಾಯಿತು. ನಮ್ಮ ಪಕ್ಷದ ವರಿಷ್ಠರೆಲ್ಲ ಸೇರಿ ಒಂದು ತೀರ್ಮಾನವನ್ನು ತೆಗೆದಿದ್ದಾರೆ. ಏನು ದೊಡ್ಡ ತೀರ್ಮಾನ ಏನಿಲ್ಲ, ಮೆರವಣಿಗೆಯಲ್ಲಿ ಬಂದು ಭಾಗವಹಿಸಲಿಕ್ಕೆ ಆಗೋದಿಲ್ಲ, ಆದರೆ ತಾಲೂಕು ಕಚೇರಿಯಲ್ಲಿ ನಡ್ತಕ್ಕಂಥ ಧರಣಿಯಲ್ಲಿ ಬಂದು ನಾವು ಪಾಲ್ಗೊಳ್ಳೋಣ. JDS ಮತ್ತು BJP ಒಂದಾಗಿರ್ತೀವಿ. ಇಡೀ ರಾಜ್ಯದಲ್ಲಿ ಬಂದು ಒಂದಾಗಿದೆ. ನಮ್ಮ ವರಿಷ್ಠರಾದಂಥ ಮಾನ್ಯ HD ಕುಮಾರಣ್ಣ ಅವರು ಕೂಡ ಬಂದು ಅದೇ ಮಾತನ್ನು ತಿಳಿಸಿದ್ದಾರೆ. ರಾಷ್ಟ್ರ ನಾಯಕರಾದಂಥ ಪೂಜ್ಯ HD ದೇವೇಗೌಡರು ಕೂಡ ಈ ಮಾತನ್ನು ಬಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಬಂದು ಹಿಂದೇಟು ಹೊಡಿಬಾರ್ದು, ಎರಡು ಪಕ್ಷನೂ ಬಂದು ಎಲ್ಲ ಕಡೆಯೂ ಬಂದು ಒಂದಾಗಿ ಸೇರಿ ಜನರ ಸೇವೆ ನೀವು ಮಾಡಬೇಕಂತ ಒಂದು ಮಾತನ್ನು ಬಂದು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಬಂದು ನಾವು ನಾಳೆ ದಿನ ನಮ್ಮ ಪ್ರತಿಭಟನೆಯನ್ನು ಬಂದು ನಮ್ಮ KGF ತಾಲೂಕು ಕಚೇರಿ ಮುಂಭಾಗ ನಾವು ಸೇರಿ BJP ಜೊತೆ ಬಂದು ಭಾಗವಹಿಸ್ತೀವಿ ಅಂತ ಒಂದು ಮಾತನ್ನು ಬಂದು ತಿಳಿಸಲಿಕ್ಕೆ ತಮ್ಮಲ್ಲಿ ಇಚ್ಛಿಸ್ತಾ ಇದ್ದೀನಿ. ಇದು ಒಂದು. ಎರಡನೇದು, ನಮ್ಮ ಮಾನ್ಯ ಸಂಸದರಿಗೆ ಇವಾಗ ತಾನೇ ಬಂದು ಎಲೆಕ್ಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಬಂದು ಇವಾಗ ನಾವಿದ್ದೀವಿ. ಅದರಿಂದ ಮುಂದಕ್ಕೆ KGF ಕ್ಷೇತ್ರದಲ್ಲಿ ಯಾವ ಕಾರ್ಯಕ್ರಮವನ್ನು ಬಂದು ರೂಪಿಸಿದರೆ ನಮ್ಮ KGF ಕ್ಷೇತ್ರಕ್ಕೆ ಮುಂದೆ ಬರ್ತಕ್ಕಂಥ ಒಂದು 50-100 ವರ್ಷಕ್ಕೆ KGF ಬಂದು ಒಂದು ಉನ್ನತ ಸ್ಥಾನವನ್ನು ಬಂದು ಪಡಿಬೇಕು ಅನ್ನೋ ಒಂದೇ ಉದ್ದೇಶದಿಂದ
ನಾವು ಅವ್ರನ್ನ ಬಂದು ಭೇಟಿ ಮಾಡಿದ್ದೇವೆ. ಅವ್ರನ್ನ ಭೇಟಿ ಮಾಡಿ ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ಅವರಿಗೆ ಮನವರಿಕೆ ಮಾಡಿದ್ದೀನಿ. ಅದನ್ನೆಲ್ಲ ಬಂದು ಕೂಡ ಅವರು ಬಂದು ತುಂಬ ತಾಳ್ಮೆಯಿಂದ ಕೇಳಿ ಅದಕ್ಕೆ ಸೂಕ್ತ ಕ್ರಮ ನಾನು ತಗೋತೀನಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಒಂದನೇದಾಗಿ ಬಂದು ನಾನು ನಿಮಗೆ ತಿಳಿಸೋಕ್ಕೆ ಬಯಸ್ತಾ ಇದ್ದೀನಿ. KGF ಕ್ಷೇತ್ರದಲ್ಲಿ ತಮಗೆಲ್ಲ ಗೊತ್ತಿದೆ, ದಿ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಒಂದು ರೋಡ್ ಬಂದು ಆಗ್ತಾ ಇದ್ದಾರೆ. ಈ ರೋಡ್ ಆಗ್ತಾ ಇರುವಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 2019ರಲ್ಲಿ ಬೆಂಗಳೂರಿನ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಬಂದು ಸಭೆ ನಡೆಸಿ ಅದರಲ್ಲಿ ಬಂದು ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಬಂದು ಕೊಟ್ಟಿದ್ದಾರೆ. ಆ ಯೋಜನೆಯಲ್ಲಿ ಏನಿದೆ ಅಂತ ಹೇಳಿದರೆ, ಇಂಡಸ್ಟ್ರಿಯಲ್ ನೋಡ್ KGF ಅಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಸುಮಾರು 3,000 ಕೋಟಿ ಬಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಇಂಟರ್ನಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ 3,000 ಕೋಟಿಯನ್ನು ಬಂದು ಕೇಂದ್ರ ಸರ್ಕಾರ ಬಂದು ನಾವು ಕೊಡ್ತೀವಿ. ಅದಕ್ಕೆ ಕೂಡ ಬಂದು ಮೀಟಿಂಗ್ ಬಂದು ಪ್ರೊಸೀಡಿಂಗ್ಸ್ ಎಲ್ಲ ಆಗಿದೆ. ಈ ವಿಷಯ ಬಂದು ನಾನು ಮಾನ್ಯ MP ಹತ್ರ ಬಂದು ಮಾತಾಡಿದ್ದೀನಿ. ಈ ವಿಚಾರವಾಗಿ ಇದು ಸಂಬಂಧಪಟ್ಟಿದ್ದು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಅದು ನಮ್ಮ ಮೆಚ್ಚಿನ ನಾಯಕರಾದಂಥ HD ಕುಮಾರಸ್ವಾಮಿ ಅವರು ಬಂದು ಇವಾಗ ಕೇಂದ್ರ ಸ್ಥಾನದಲ್ಲಿದ್ದಾರೆ. ಅವರು ಸಚಿವರಾಗಿರೋದ್ರಿಂದ ಖಂಡಿತವಾಗಿ ಬಂದು ಇದನ್ನು ನಾವು ಒಂದು ಸಾಧಿಸ್ಬೋದು. ಜನರಿಗೆ ಬಂದು ಇದರಿಂದ ಇದನ್ನು ಮಾಡಿದರೆ ಸುಮಾರು ಒಂದು 50,000 ಜನರಿಗೆ ಬಂದು ಕೆಲಸ ಸಿಗುವ ಒಂದು ಖಂಡಿತವಾಗಿ ಬಂದು ಒಂದು ಮಾರ್ಗ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಸಬ್ಜೆಕ್ಟನ್ನು ಬಂದು ನಾವು ಪ್ರಾಸ್ತಾವಿಕವಾಗಿ ಬಂದು ಮಾನ್ಯ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವ್ರಿಗೂ ಮತ್ತು ನಮ್ಮ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಮಿನಿಸ್ಟರ್ ಅವ್ರಿಗೂ ಮತ್ತು ಕಾಮರ್ಸ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ಗೆ ಇವ್ರಿಗೆಲ್ರಿಗೂ ಕೂಡ ಬಂದು ನಾವು ಈ ಪತ್ರವನ್ನು ಬಂದು ನಾವು ಬರೆದಿದ್ದೀವಿ. ನೆಕ್ಸ್ಟ್ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, BGML ಹಾಸ್ಪಿಟಲ್ ಮುಚ್ಚಿದೆ. ಬರೀ ಹಾಸ್ಪಿಟಲ್ ಅಂತ ಕೇಳಿದರೆ ಬಂದು ನಮಗೆ ಮೂಲಭೂತ ಸೌಕರ್ಯಗಳು ಮತ್ತು ಹಲವಾರು ವಿವಿಧ ವಿಭಾಗಗಳು ಬಂದು ಬರೋದಿಲ್ಲ. ಅದರಿಂದ ಬಂದು ನಮ್ಮ ಉದ್ದೇಶ ಏನಂತ ಹೇಳಿದರೆ, KGF ಅಲ್ಲಿ ಬಂದು ಇರ್ತಕ್ಕಂಥ BGML ಹಾಸ್ಪಿಟಲನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್, ಸಂಶೋಧನಾ ಕೇಂದ್ರವಾಗಿ ಬಂದು ಪ್ರಕಟಣೆ ಮಾಡಿದರೆ ಅವಾಗ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಲೈಕ್ ದಿ ಕಾರ್ಡಿಯಾಲಜಿ, ಆಫ್ಥಾಲ್ಮಾಲಜಿ, ಆಮೇಲೆ ಆರ್ಥೋ ಸರ್ಜನ್ನು, ಈ ರೀತಿ ಬಂದು ಗೈನಕಾಲಜಿ, ಸೋ ಮೆನಿ ಡಿಪಾರ್ಟ್ಮೆಂಟ್ಸ್ ಏನೇನಿದೆ, ಡೆಂಟಿಸ್ಟಿಂದ ಇಟ್ಕೊಂಡು ಆಫ್ಥಾಲ್ಮಾಲಜಿಯಿಂದ ಇಟ್ಕೊಂಡು ಯಾವುದಾದಿದೆ ಎಲ್ಲ ಡಿಪಾರ್ಟ್ಮೆಂಟು ಬರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿಸರ್ಚ್ ಸೆಂಟರ್ ಇನ್ ಕರ್ನಾಟಕ. ಇದನ್ನು ಸಂಪೂರ್ಣವಾಗಿ ಬಂದು ಕೇಂದ್ರ ಸರ್ಕಾರ ಮುಖಾಂತರನೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಯಾಕಂತ ಹೇಳಿದರೆ, ಜಸ್ಟ್ ಲೈಕ್ ದಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಡೆಲ್ಲಿನಲ್ಲಿ, ಆ ರೀತಿ ಬಂದು ಹಲವಾರು ಸ್ಟೇಟ್ಸಲ್ಲಿ ಬಂದು ಬ್ರಾಂಚಸ್ ಇದೆ. ಬಿಹಾರಲ್ಲಿ ಕೂಡ ಮಾಡಿದ್ದಾರೆ, ಬೇರೆ ಸ್ಟೇಟ್ಸಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅಂಥ ಒಂದು ವಿಷಯ ಬಂದು ನಮ್ಮ ಒಂದು ನಾಲೆಡ್ಜ್ಗೆ ಬಂದಿರೋದು ಏನಂತ ಹೇಳಿದ್ರೆ, ಇಂಥ ಒಂದು ಹಾಸ್ಪಿಟಲ್ ಮಾಡಿದ್ರೆ ಇಡೀ ಸ್ಟೇಟ್ಗೆ ಇದೊಂದು ಮಾದರಿಯಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ನೆಕ್ಸ್ಟ್ ಈಸ್ ಕೋಲಾರ ಡಿಸ್ಟಿಕ್. ನಮ್ಗೆ ಗೊತ್ತಿರೋದಂಗೆ ಇಟ್ ಈಸ್ ಅ ಟೂರಿಸಮ್ ಏರಿಯಾ. ನಮ್ಮ ಹೆರಿಟೇಜನ್ನು ಬಂದು ಕಾಪಾಡಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬಂದು ಅದಕ್ಕೆ ಕಾನೂನಿನಲ್ಲಿ ಬರೆದಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲೇ ಇಟ್ ಈಸ್ ಎನ್ಶ್ರೈನ್ಡ್ ದಟ್ ದಿ ಇಂಡಿಯಾಸ್ ಹೆರಿಟೇಜ್ ಸೆಂಟರ್ಸ್ ಎಲ್ಲೆಲ್ಲ ಇದೆಯೋ ಅಂಥ ಹೆರಿಟೇಜ್ ಸೆಂಟರ್ಸ್ನ ಬಂದು ಪಾಲನೆ ಮಾಡೋಕ್ಕೆ, ಅದನ್ನು ಬಂದು ಡೆವಲಪ್ ಮಾಡೋಕ್ಕೆ ಎಲ್ಲ ರೀತಿಯಾದ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಬಂದು ಮಾಡಬೇಕು. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಬಂದು ಸರ್ಕಾರಗಳು ಬಂದು ಸೂಕ್ತ ಕ್ರಮವನ್ನು ತೆಗಿಬೇಕು ಅಂತ ಬಂದು ನಮ್ಮ ಸಂವಿಧಾನದಲ್ಲಿದೆ. ಆ ದೃಷ್ಟಿಯಿಂದ ನಮ್ಮ KGF ಮಾತ್ರ ಅಲ್ಲ, ಇನ್ ಪರ್ಟಿಕ್ಯುಲರ್ ಐ ಆಮ್ ಟಾಕಿಂಗ್ ಅಬೌಟ್ ದಿ ಎಂಟೈರ್ ಡಿಸ್ಟ್ರಿಕ್ಟು ಮತ್ತು KGF ಸೇರಿ ಇದನ್ನು ಟೂರಿಸಮ್ ಸೆಂಟರ್ ಆಗಿ ಬಂದು ಕೇಂದ್ರ ಸರ್ಕಾರ ಬಂದು ಪ್ರಕಟಣೆ ಮಾಡಿದರೆ ನಮ್ಮ KGF ಅಲ್ಲಿ ಇರ್ತಕ್ಕಂಥ ಗೋಲ್ಡ್ ಮೈನಿಂಗ್ ಇಂಡಸ್ಟ್ರೀಸ್ ಇಟ್ ವಿಲ್ ಬಿ ಅ ವೆರಿ ಬಿಗ್ ಎಕ್ಸಿಬಿಷನ್ ಫಾರ್ ದಿ ಫ್ಯೂಚರ್ ಜನರೇಷನ್. ಯುವಕರಿಗೆ ಕೂಡ ಬಂದು ಒಂದು ಗೋಲ್ಡ್ ಯಾವ ರೀತಿ ಬರುತ್ತೆ, ಹೆಂಗೆ ತೆಗಿತಾರೆ ಅನ್ನೋದು ಬಂದು ಇಟ್ ಈಸ್ ಎ ವೆರಿ ಬಿಗ್ ಕ್ವಶನ್. ಅದೇ ರೀತಿ ಬಂದು ಸಿಲ್ಕ್ ನಮ್ಮ ಡಿಸ್ಟ್ರಿಕ್ಟಲ್ಲಿ ಇರುತ್ತೆ. ಹಲವಾರು ಟೆಂಪಲ್ಸ್ ನಾವು ನೋಡ್ತಾ ಇದ್ದೀವಿ, ಎಲ್ಲ ಹಿಸ್ಟಾರಿಕಲ್ ಟೆಂಪಲ್ಸ್ ಎಲ್ಲ ಬಂದು ಪ್ರೀ ಹಿಸ್ಟಾರಿಕ್ ಪೀರಿಯಡಿಂದ ಬಂದು ನಮ್ಮ ಊರಲ್ಲಿ ಸೋಲಾ ಪೀರಿಯಡ್ನಿಂದ ಬಂದು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಟೆಂಪಲ್ಸ್ ಎಲ್ಲ ಇದೆ. ಇದೆಲ್ಲ ಬಂದು ನಾನು ಬಂದು ಪಿನ್ ಪಾಯಿಂಟ್ ಮಾಡಿ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ತಗೊಂಡು ನಮ್ಮ ಮಾನ್ಯ ಸಂಸದರಿಗೆ ನಾನು ಸಲ್ಲಿಸಿದ್ದೇನೆ. ಅದು ಮಾತ್ರ ಅಲ್ಲ, ಈ BGML ಪ್ರದೇಶದಲ್ಲಿರ್ತಕ್ಕಂಥ ಸುಮಾರು 10,000 ಮನೆಗಳು ಅವರಿಗೆ ಬಂದು ಸ್ವಂತವಾಗಿ ಮಾಡಿಕೊಡ್ಬೇಕು. ಬರೀ ಯಾರು ಮಾಡಿಫೈಡ್ VRS ಸಿಸ್ಟಮಲ್ಲಿ ಬಂದು 3,600 ಜನರಿಗೆ ಮಾತ್ರನೇ ಬಂದು ನಾವು ಖಾತಾ ಕೊಡ್ತೀವಿ, ಪೊಸೆಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಹಿಂದೆ ಇದ್ದವರು ಕೂಡ ಬಂದು ಈ ಕ್ಷೇತ್ರದಲ್ಲಿ BGML ದುಡಿದವರು, ಅವರು ಅದಕ್ಕೋಸ್ಕರ ಬಂದು ಪ್ರಾಣವನ್ನು ತ್ಯಾಗ ಮಾಡಿದವರೇ.
ಅವರೇ ಬಂದು ಅವರ ವಂಶ ಪಾರಂಪರೆಯೇ ಬಂದು ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ. ಅದರಿಂದ ಬಂದು ಯಾರಿಗೂ ಬಂದು ಬಿಟ್ಟು ಕೊಡದೆ ಎಲ್ರಿಗೂ ಬಂದು ಅವ್ರು ಯಾರು ವಾಸ ಮಾಡ್ತಾ ಇದ್ದಾರೋ ಅವ್ರಿಗೆ ಆ ಮನೆಗಳನ್ನ ಬಂದು ಸ್ವಂತವಾಗಿ ಮಾಡಿಕೊಡ್ಬೇಕಂತ ಒಂದು ಕೋರಿಕೆಯನ್ನು ಕೂಡ ಬಂದು ನಾವು ನಮ್ಮ ಸಾಮಾನ್ಯ ಸಂಸದರ ಮುಖಾಂತರ ಇಟ್ಟಿದ್ದೀವಿ. ಅದು ಕೂಡ ಬಂದು ಮಿನಿಸ್ಟ್ರಿ ಆಫ್ ಮೈನ್ಸ್ ಮಾನ್ಯ ಶ್ರೀ ಕೃಷ್ಣಾರೆಡ್ಡಿ ಅವರ ಹತ್ರ ಬಂದು ನಾನು ಮಾತಾಡ್ತೀನಿ ಅಂತ ಬಂದು ನಮಗೆ ಮಾತು ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಇಂಪಾರ್ಟೆಂಟ್ ಇಶ್ಯೂಸ್ ಎಲ್ಲ ಬಂದು ನಾವು ಯಾವಾಗ ಮಾಡ್ತೀವೋ ಇದೆಲ್ಲ ಬಂದು ಇಟ್ ವಿಲ್ ಬಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಫಾರ್ ದಿ ಓವರಾಲ್ ಡೆವಲಪ್ಮೆಂಟ್ ಆಫ್ ಅವರ್ KGF ಕಾನ್ಸ್ಟಿಟ್ಯೂನ್ಸಿ. ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆ ಬಂದು ನಮ್ಮ KGF ಅಲ್ಲಿ ಪರಿಹಾರ ಆಗುತ್ತೆ. ಇವತ್ತು ನಾವು ಏನು ಬಂದು ಸುಮಾರು ಒಂದು 20-30 ವರ್ಷದಿಂದ ನಾವು ಬಂದು ಈ KGF ಕ್ಷೇತ್ರದಲ್ಲಿ ಕಾರ್ಖಾನೆಗಳು ಬರಬೇಕು, ನಮ್ಮ ಉದ್ದಿಮೆಗಳು ಬರಬೇಕು, KGF ಇರ್ತಕ್ಕಂಥ BGML ಪ್ರದೇಶದಲ್ಲಿ ದುಡಿದು ಸತ್ತ ಅಂತ ಅವ್ರ ಫ್ಯಾಮಿಲೀಸ್ಗೆ ಬಂದು ರಿಹ್ಯಾಬಿಲಿಟೇಷನ್ ಸಿಗಬೇಕು, ಅವ್ರಿಗೆ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಸಿಗಬೇಕು ಅಂತ ನಾವು ಯಾವ ರೀತಿ ಬಂದು ಸುಮಾರು ವರ್ಷಗಳಿಂದ ಬಂದು ಹೋರಾಟ ಮಾಡ್ಕೊಂಡು ಬಂದಿದ್ದೇವೋ ಅದಕ್ಕೆಲ್ಲ ಬಂದು ಪರಿಹಾರವಾಗಿ ಬಂದು ಇವತ್ತು ಅದಕ್ಕೆ ಬಂದು ಒಂದು ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟ್ ಬಂದಿದೆ, ಒಂದು ಅವಕಾಶ ಬಂದಿದೆ. ನಮ್ಮ ಸರ್ಕಾರ ಇದೆ, ಮಾತ್ರ ಬಂದು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಮಾನ್ಯ ಕುಮಾರಣ್ಣನವರಿದ್ದಾರೆ. ಅವರು ಬಂದು ಖಂಡಿತವಾಗಿ ಬಂದು ಇದಕ್ಕೋಸ್ಕರ ಬಂದು ಎಲ್ಲ ರೀತಿಯಾದ ಸಹಕಾರವನ್ನು ಮಾಡ್ತಾರೆ ಅನ್ನೋ ಒಂದು ಆಶ್ವಾಸನೆ ಇದೆ. ಖುದ್ದಾಗಿ ಇನ್ನೂ ನಾನು ಅವ್ರನ್ನ ಬಂದು ಭೇಟಿ ಮಾಡಿಲ್ಲ. ನಮ್ಮ ಮಾನ್ಯ ಸಂಸದರ ಮುಖಾಂತರ ಬಂದು ನಾವು ಒಂದು ಡೆಲಿಗೇಷನ್ನ ಬಂದು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಂಥ ಡೆಲಿಗೇಷನ್ ಮುಖಾಂತರ ಈ ಸಬ್ಜೆಕ್ಟ್ ಎಲ್ಲ ಬಂದು ಅವ್ರ ಹತ್ರ ಚರ್ಚೆ ಮಾಡಿ ಇಲ್ಲಿಲ್ಲ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಅಲ್ಲಿ ಚರ್ಚೆ ಮಾಡಿಬಿಟ್ಟು ಅದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನವೂ ಬಂದು ಕಂಪ್ಲೀಟ್ಲಿ ಬಂದು ಎಲ್ಲ ವಿಧವಾದ ಡಿಪಾರ್ಟ್ಮೆಂಟ್ ಹೆಡ್ಸ್ನೆಲ್ಲ ಬಂದು ಕರೆದು ಇದರ ಬಗ್ಗೆ ಸುದೀರ್ಘವಾಗಿ ಬಂದು ಚರ್ಚೆ ಮಾಡಿ ಪ್ರಪೋಸಲ್ನ ಬಂದು ಪುಟಪ್ ಮಾಡಿ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಆಗಬೇಕು ಏನು ಎಂಥದ್ದಂತೆಲ್ಲ ಬಂದು ಟೆಕ್ನಿಕಲಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಆಗಲಿ ಅಥವಾ ಬೇರೆ ಬೇರೆ ಇಲಾಖೆಗಳಾಗಲಿ ಎಲ್ಲ ರೀತಿಯಾದ ಬಂದು IAS ಅಧಿಕಾರಿಗಳು ಮತ್ತು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನೆಲ್ಲ ಬಂದು ಕರೆದು ಒಂದು ಸಭೆ ಮಾಡಿ ಇದನ್ನು ಬಂದು ಮುಂದುವರಿಸ್ಕೊಂಡು ಹೋಗಬೇಕು, ಇದನ್ನು ಅಚೀವ್ ಮಾಡಬೇಕು. ಇದನ್ನು ಅಚೀವ್ ಮಾಡೋದ್ರ ಮುಖಾಂತರ ಇಡೀ ನಮ್ಮ KGF ತಾಲೂಕಿಗೆ ಬಂದು ಒಂದು ಒಳ್ಳೆಯ ಒಂದು ಭವಿಷ್ಯ ಬರುತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿದೆ. ಸೊ ಅಂಥ ಒಂದು ಮಾತನ್ನು ಕೂಡ ತಮ್ಮಲ್ಲಿ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಮಾತ್ರ ಅಲ್ಲ, ಇದೆಲ್ಲ ಬಿಟ್ಟು ಇತ್ತೀಚೆಗೆ ನಮ್ಮ KGF ಕ್ಷೇತ್ರದಲ್ಲಿರ್ತಕ್ಕಂಥ ಗೌತಮ್ ನಗರಲ್ಲಿ ಬಂದು ಒಂದು ಘಟನೆ ನಡೆದಿದೆ. ಆ ಗೌತಮ್ ನಗರಲ್ಲಿ ನಡೆದಂಥ ಘಟನೆ ಬಂದು ಏನಂತ ಹೇಳಿದರೆ, ಇದು ಪಾಕಿಸ್ತಾನ ಇಂಡಿಯಾ ಥರ ಅಲ್ಲಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಸೊ ಇನ್ ಪ್ರೆಸೆನ್ಸ್ ಆಫ್ ಎನ್ ಆನರಬಲ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕೆಲವರು ಪುಂಡ್ರು ಬಂದು ಈ ರೀತಿ ಬಂದು ಈ ಪಾರ್ಕ್ ನಂದು, ಈ ಏರಿಯಾ ನಂದು, ಈ ಅದು ನಂದು, ಇದು ನಂದು ಅಂತ ಹೇಳಿದ್ದು ಬಂದು ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ. ನಮ್ಮ ಸುಮಿತಿನಗರಲ್ಲಿ ಇರ್ತಕ್ಕಂಥವರೆಲ್ಲ ಬೇರೆ ಯಾರೂ ಇಲ್ಲ. ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಅಲ್ಲಿಯ ಲೊಕಾಲಿಟಿನಲ್ಲಿ ಬಂದು ಒಂದು ಕೌನ್ಸಿಲಿಂದ ಏನೂ ಒಂದು ಉದ್ಧಾರ ನಡೀತಾ ಇಲ್ಲ. ಆದರೆ ಕುತಂತ್ರ ನಡೀತಾ ಇದೆ, ಶಕುನಿ ಕೆಲಸಗಳು ನಡೀತಾ ಇದೆ. ಅಲ್ಲಿ ಇವ್ರಿಗೆ ಅವರು ಬಂದು ಜಗಳ ಮೂಡಿಸೋ ಒಂದು ವ್ಯವಸ್ಥೆಗಳು ನಡೀತಾ ಇದೆ. ಇದೆಲ್ಲ ನಿಲ್ಲಿಸಬೇಕು. ಒಬ್ಬ ಎಲೆಕ್ಟೆಡ್ ಕೌನ್ಸಿಲರ್ ಆಗಲಿ, ಒಬ್ಬ ಎಲೆಕ್ಟೆಡ್ MLA ಆಗಲಿ, ಜನ ಬಂದು ಸುಖವಾಗಿರಬೇಕು, ಯಾವುದೇ ಬಂದು ಸಂಚಲ ಇಲ್ಲದೇ ಇರಬೇಕು, ಸಂತೋಷದಿಂದ ಬಂದು ಒಬ್ರಿಗೊಬ್ಬರು ಅಣ್ಣ ತಮ್ಮಂದ್ರಿಂದ ಬಾಳಬೇಕು ಅನ್ನೋದು ಸಂದೇಶನೇ ಬಂದು ನಾವು ಕೊಡಬೇಕು ವಿನಃ ಈ ಏರಿಯಾದವರು ಹಿಂಗೆ, ಆ ಏರಿಯಾದವರು ಹಂಗೆ ಅಂತೆಲ್ಲ ಬಂದು ಹೇಳ್ಕೊಟ್ಟು ಇವ್ರಿಗೆ ಬಂದು ಮಾತು ಅಲ್ಲಿ ಬಂದು ಚಕಮಕಿ ಆಗಿ ಅಲ್ಲಿ ಒಂದು ಒಳ್ಳೆಯ ಒಂದು ಕೆಟ್ಟ ಒಂದು ಅಭಿಪ್ರಾಯ ಒಂದು ಬಂದಿದೆ. ನಿಮಗೆಲ್ಲ ಬಂದು ತಿಳಿಸ್ಬೇಕಂತ ಹೇಳಿದರೆ, ಗೌತಮ್ ನಗರ್ ಪಾರ್ಕ್ ಬಂದು ಇಟ್ ವಾಸ್ ಪ್ಯೂರ್ಲಿ ಡೆವಲಪ್ಡ್ ಬೈ ದಿ ಗೌತಮ್ ನಗರ್ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇನ್ ದಿ 1987-88 ಅಂತ ಒಂದು ಅಸೋಸಿಯೇಷನ್ ಮುಖಾಂತರ ಮಾಡಿ ಅಲ್ಲಿರ್ತಕ್ಕಂಥ ಮನೆಯವರೆಲ್ಲ ಬಂದು ಹೋಗಿ ಅಲ್ಲು ಕಲ್ಲು ಏನೇನು ಮಾಡಬೇಕು ಎಲ್ಲ ಅದನ್ನು ಕ್ಲೀನಿಂಗ್ ಮಾಡಿ ಪಾರ್ಕನ್ನು ಬಂದು ಡೆವಲಪ್ ಮಾಡಿದರು. ಅದಕ್ಕೋಸ್ಕರ ಈ ಪಾರ್ಕು ಗೌತಮ್ ನಗರಿಗೆ ಸ್ವಂತ ಅಂತ ಬಂದು ಯಾರು ಯಾವತ್ತೂ ಬಂದು ಹೇಳಲಿಲ್ಲ. ಯಾರು ಬೇಕಾದ್ರೆ ಪಾರ್ಕ್ ಅಂತ ಆದಮೇಲೆ ಉದ್ಯಾನವನ ಅಂದರೆ ಏನು, ಎನಿಬಡಿ ಕ್ಯಾನ್ ಕಮ್ ಅಂಡ್ ಎನಿಬಡಿ ಕ್ಯಾನ್ ಎಂಜಾಯ್. ಈಗ ಸುಮತಿ ನಗರವ್ರು ಯಾರು ಎಲ್ಲ ನಮ್ಮ ಅಣ್ಣ ತಮ್ಮಂದರು, ಅವ್ರು ಬರಬೇಡ ಅಂತ ಯಾರಾದರೂ ಹೇಳಿದ್ದಾರೆ? ಅಲ್ಲಿ ನೋಬಡಿ ವಿಲ್ ಸೇ ದಟ್. ಸೊ ಅಲ್ಲಿರ್ತಕ್ಕಂಥವರೆಲ್ಲ ಬಂದು ಒಳ್ಳೆ ಎಜುಕೇಟೆಡ್ ಪೀಪಲು, ವಿದ್ಯಾವಂತರು. ಇವರು ನಮ್ಮ ಅಶೋಕನ್ ರಿಟೈರ್ಡ್ ಈಸ್ KB ಆಫೀಷಿಯಲ್ಲು. ಆಮೇಲೆ ಇನ್ನೊಬ್ಬರು ಅವರು ಬಂದು ಒಂದು ಫೈನಾನ್ಷಿಯರ್ ಯಾರು ಅವರು ಪ್ರಿಯದರ್ಶಿನಿ. ಇವರೆಲ್ಲ ದೇರ್ ಆಲ್ ಇಂದು ಸಮಾಜದಲ್ಲಿ ಒಳ್ಳೆಯ ಒಂದು ಹೆಸರು ಇಟ್ಕೊಂಡಿರೋರು. ಅವರೆಲ್ಲ ಬಂದು ನಮ್ಮ ಡಾಕ್ಟರ್ ವಿಜಯಕುಮಾರ್ಗೆ ಅವ್ರ ಸ್ವಂತ ಮನೆಗೆ ಬಂದು ಏನೂ ಅವ್ರು ಕೇಳಲಿಲ್ಲ. ಅವ್ರು ಕೇಳಿದ್ದು ಬಂದು ಈ ಖಾತಾ ಮಾಡಿಕೊಡ್ಬೇಕು, ಇಡೀ ಆ ಲೊಕಾಲಿಟಿಲಿ ಇರೋರಿಗೆಲ್ಲ ಬಂದು ಒಳ್ಳೆಯದು ನಡಿಬೇಕು ಅನ್ನೋ ಉದ್ದೇಶದಿಂದ ಬಂದು ಅವ್ರು ಕೇಳಿದ್ದು ವಿನಃ ಅವ್ರ ಸ್ವಂತಕ್ಕೆ ಅವರು ಏನು ಕೇಳಲಿಲ್ಲ. ಪಾಪ ಅವ್ರ ಮೇಲೆ ಬಂದು ಅವರು ದೌರ್ಜನ್ಯ ಮಾಡಿದ್ದಾರೆ, ಅವ್ರನ್ನ ಒಡೆಯೋಕ್ಕೆ ಬಂದಿದ್ದಾರೆ. ಇದೆಲ್ಲ ಬಂದು ಕಾರಣ ಯಾರು? ಆ ಲೋಕಲ್ ಕೌನ್ಸಿಲರೇ ಕಾರಣ, ಬೇರೆ ಯಾರು ಕಾರಣ ಇಲ್ಲ ಅಂತ ನಮಗೆ ಗೊತ್ತಿದೆ.
ಬಟ್ ಎಷ್ಟು ದಿನ ಬಂದು ನಾವು ಮುಚ್ಚಿ ಇಟ್ಕೊಂಡು ಹೋಗ್ತಾ ಇರಬೇಕು? ಇದು ಏನಂತ ಹೇಳಿದರೆ, MLA ಬಂದು ಅವಮಾನ ಮಾಡಬೇಕನ್ನೋ ಒಂದೇ ಉದ್ದೇಶದಿಂದ ಈ ಘಟನೆ ಬಂದು ನಡೆದಿರೋದನ್ನೋದು ನಮ್ಮ ಅಭಿಪ್ರಾಯ. MLA ಅಲ್ಲಿ ಬರೋಕ್ಕೆ ಮಾಡಿಬಿಟ್ಟು ಅವ್ರನ್ನ ಅವಮಾನ ಮಾಡಿ ಕಳಿಸ್ಬೇಕು ಅಂತ ಉದ್ದೇಶದಿಂದ ಬಂದು ಇದು ನಡೆದಿರೋದು. ಸೊ ಇದೆಲ್ಲ ಬಂದು ಬಿಟ್ಟು ಹಾಕಬೇಕು. ಇವಾಗ ನೋಡಿ, ಸುಮತಿ ನಗರ, ಆ ಸುಮತಿ ನಗರ್ನಲ್ಲಿ ಬಂದು ನೀರು ಹೋಗ್ತಾ ಇದೆ. ಗೌತಮ್ ನಗರ್ ಪಾರ್ಕಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು ನಾನು. ಅಲ್ಲಿ 25 ಲಕ್ಷ ಬಂದು ಕೊಡಿಸಿದ್ದು ನಾನು. ನೇನು ಕೌನ್ಸಿಲರು ಅಲ್ಲ, MP ಅಲ್ಲ, MLA ಅಲ್ಲ. ನನ್ನ ಸ್ವಂತ ಶಕ್ತಿಯಿಂದ ಬಂದು 25 ಲಕ್ಷ ಕೊಟ್ಟು ಅಲ್ಲಿ ಅಂಡರ್ಗ್ರೌಂಡ್ ಸಂಪ್ ನಾನು ಕಟ್ಸಿದ್ದೀನಿ. ಆ ಸಂಪಲ್ಲಿ ಕಟ್ಸಿದ್ದು ಬಂದು ಗೌತಮ್ನಲ್ಲಿ ಇರ್ತಕ್ಕಂಥ 8 ಕ್ರಾಸ್ಗೆ ಬಂದು ನೀರು ಬೇಕು ಅಂತ ಒಂದು ಉದ್ದೇಶದಿಂದ ಆವಾಗ ನಾನು ಅಸೋಸಿಯೇಷನ್ ಅಧ್ಯಕ್ಷರ ಇದ್ದಾಗ ಬಂದು ಇದನ್ನು ಮಾಡಿಸಿದ್ದೆ. ಆದರೆ ಇವಾಗ ಅದು ಎಲ್ಲಿಗೆ ಹೋಗುತ್ತೆ ನೀರು ಅಂತ ಹೇಳಿದರೆ, ಸುಮಾರು ಒಂದು 2 ವರ್ಷದಿಂದ ಸುಮತಿ ನಗರ್ಗೆ ಹೋಗ್ತಾ ಇದೆ, ಗೌತಮ್ ನಗರವ್ರಿಗೆ ಹೋಗ್ತಾ ಇಲ್ಲ. ನಾವು ಅದನ್ನು ಬೇಡ ಅಂತೀವ. ನೀರು ಯಾರು ಕುಡಿದ್ರೆ ಏನು ನೀರು ಅನ್ನೋದು ಬಂದು ಎಲ್ರಿಗೂ ಒಂದು ಬೇಕಾದ ಒಂದು ವಿಷಯ. ನಾವು ಅದನ್ನು ಬೇಡ, ಅವ್ರಿಗೆ ನೀರು ಕೊಡಬಾರ್ದು ಅಂತ ಹೇಳಿದ್ವ? ಇಲ್ಲ, ಆ ರೀತಿ ನಾವು ಹೇಳೋದಿಲ್ಲ, ಮುಂದಕ್ಕೂ ನಾವು ಹೇಳೋದಿಲ್ಲ. ಸೊ ಈಗೆಲ್ಲ ಬಂದು ನಡೀತಾ ಇರುವಾಗ ಇಂಥ ಒಂದು ಸಮಸ್ಯೆಯನ್ನು ಬಂದು ನಮ್ಮ ಮಾನ್ಯ MLA ಬಂದು ಇಮಿಡಿಯೇಟ್ಲಿ ಬಂದು ಆ ಸಂಬಂಧಪಟ್ಟ ಕೌನ್ಸಿಲರ್ನ ಬಂದು ಅವರು MLA ಅಂತ ಹೇಳಿದರೆ ಅವರ ಪಾರ್ಟಿ ಕೌನ್ಸಿಲರಲ್ಲಿ ಇರೋರು, ಅವ್ರಿಗೆ ಬಂದು ಸ್ವಲ್ಪ ಸೀರಿಯಸ್ ಆಗಿ ಬಂದು ವಾರ್ನಿಂಗ್ ಮಾಡಿ ಮುಂದಕ್ಕೆ ಬಂದು ಅಲ್ಲಿ ಏರಿಯಾದಲ್ಲಿ ಇರ್ತಕ್ಕಂಥವ್ರನ್ನ ಬಂದು ಒಬ್ಬರ ಮೇಲೆ ಒಬ್ಬರು ಬಂದು ಕುತಂತ್ರ ಮಾಡಿಕೊಂಡು ಗ್ರೂಪಿಸಮ್ ಮಾಡಿಕೊಂಡು ಎಲ್ಲ ಬಂದು ಇರೋದನ್ನು ಬಂದು ನಿಲ್ಲಿಸಬೇಕು. ಘನತೆಯಿಂದ ನಡ್ಕೊಂಡು ಹೋಗಬೇಕು. ಅವ್ರನ್ನ ಬಂದು ಯಾರು ಬಂದು ಬೇಡ ಅಂತ ಹೇಳೋದಿಲ್ಲ. ಇವತ್ತು ನಾನು ಬೇಕಾದರೆ ಹೇಳ್ತೀನಿ, ಅವರ ಸಹಕಾರ ನಮ್ಮ ಗೌತಮ್ ನಗರ್ಗೆ ಒಂದು ನಿಮ್ಗೆ ಸಿಂಗಲ್ ನಯ ಪೈಸಾ ಬೇಕೇ ಇಲ್ಲ. ಆ ಕಡೆನೇ ಬಂದು ಅವ್ರು ಖಾಲಿ ಹಾಕೋದೇ ಬೇಕಾಗಿಲ್ಲ. ಆ ಏರಿಯಾಗೆ ಏನು ಮಾಡಬೇಕಂತ ಇದೆಯೋ ನಮ್ಮಿಂದ ಮಾಡೋಕ್ಕೆ ನಮ್ಮಂಥ ಶಕ್ತಿ ಇದೆ, ಅದನ್ನು ನಾವು ಮಾಡಿ ತೋರಿಸ್ತೀವಿ. ಅದಕ್ಕೆ ನಾನು ಕೌನ್ಸಿಲರ್ ಆಗಿಬಿಟ್ಟಿದ್ದೀನಿ, ನನ್ನ ಬಂದು ನಾವು ಇನ್ವೈಟ್ ಮಾಡಬೇಕು ಅಂತ ಬಂದು ನೀವು ರಿಕ್ವೆಸ್ಟ್ ಮಾಡ್ತಾ ಬಂದು ಹೋಗ್ತಾ ಇದ್ದರೆ, ನಾವು ಬಂದು ಅದಕ್ಕೆ ನಾವು ನಮ್ಮ ಏರಿಯಾದಲ್ಲಿ ಯಾರಿಗೂ ಇಷ್ಟ ಇಲ್ಲ. ಸೊ ಇಷ್ಟ ಇಲ್ದವ್ರನ್ನ ಬಂದು ನಾವು ಫೋರ್ಸ್ಬಲಿ ಬಂದು ತೊಗೊಂಡು ಬಂದು ಗೌರವ ಕೊಡಬೇಕಾದ ಅವಶ್ಯಕತೆ ಜನರಲ್ಲಿ ಇಲ್ಲ. ಸೊ ಇದೆಲ್ಲ ಬಂದು ನಾವು ಹೇಳ್ಬೇಕಾಗಿದ್ರೆ, ಯಾಕಂತ ಹೇಳಿದರೆ ಒಬ್ರಿಗೊಬ್ಬರು ಅಣ್ಣ ತಮ್ಮಂದರಾಗಿ ಬಂದು ಇದ್ದ ಒಂದು ಲೊಕಾಲಿಟಿ ಅದು. ಅಂಥ ಒಂದು ಲೊಕಾಲಿಟಿನಲ್ಲಿ ಬಂದು ಒಬ್ರಿಗೊಬ್ಬರು ಬಂದು ಜಗಳ ಮೂಡಿಸಿರೋದು, ಇದನ್ನು ನಾವು